ಅದನ್ನ ಹೇಳ್ಬೇಕಾಗಿತ್ತು. ಇಲ್ಲಿ ಕ್ಲಿಯರ್ ಆಗಿ ಮೆಟ್ರೋ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸೈನ್ ಹಾಕಿ ಕೊಟ್ಟಿದ್ದಾರೆ, ನನಗೆ 50-50 ಅಂತ ಕೊಟ್ಬಿಟ್ಟಿದ್ದಾರೆ ಅವರು. ಹಣ ಬರೋದೆಲ್ಲನೂ ಕೂಡ ಕೇಂದ್ರ ಮತ್ತು ರಾಜ್ಯದ ಈಕ್ವಲ್. ಲೋನ್ ತಗೊಂಡ್ರೆ ಕೇಂದ್ರ ಸರ್ಕಾರನೇ ಗ್ಯಾರಂಟಿ ಕೊಡೋದು, ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಎಲ್ಲನೂ ಕೂಡ ಪಾವತಿ ಮಾಡೋರು ಯಾರು? ಆ ನಿಗಮ ಮಾಡ್ತೈತೆ ಅಷ್ಟೇ, ನಿಗಮ ಮಾಡ್ತೈತೆ. ಇವ್ರು ಹೇಳಿದ್ರು ಕರ್ನಾಟಕದ ಯಾರೋ ಕರ್ನಾಟಕದವ್ರು ಓಡಾಡ್ತಾರೋ ಏನು, ಕರ್ನಾಟಕದವ್ರು ಮಾತ್ರ ಓಡಾಡ್ತಾರೆ? ಎಲ್ಲ ಪ್ರಪಂಚದಲ್ಲಿ ಇರೋರು ಎಲ್ಲರೂ ಕೂಡ ಮೆಟ್ರೋದಲ್ಲಿ ಓಡಾಡ್ತಾರೆ, ಏನು ಕರ್ನಾಟಕ ಅಂತಲ್ಲ. ಅದನ್ನ ನಿಗಮದ ಕೆಲಸ ಮಾಡ್ತೈತೆ, ಅದು ದುಡ್ಡು ಪೇಮೆಂಟ್ ಮಾಡ್ತೈತೆ. ಅದನ್ನು ಕೊಟ್ಟಿರೋದನ್ನ ಇವರು ಇಲ್ಲ ಅಂತ ಹೇಳಿದ್ರೆ, ಬಡ್ಜೆಟ್ ಅಲ್ಲಿ ಸುಳ್ಳು ಹೇಳಿದ್ರೆ ಅದು ಸರಿ ಇಲ್ಲ. ಅವ್ರು ಹೇಳ್ತಾರೆ ಏನೋ ಅದೇನೋ ತುಕ್ಕಿಡ್ದಿದ್ದು ಅಂತ. ಕೇಂದ್ರ ಸರ್ಕಾರದ ಪಾತ್ರ ಏನಾನ ಮೆಟ್ರೋದಲ್ಲಿ ಇಲ್ಲ ಅಂದ್ರೆ ಈ ಕರ್ನಾಟಕದ ಸಾರಿಗೆ ಆಗೈತಲ್ಲ, ಆ ಸ್ಥಿತಿ ಬತ್ತಾಯ್ತು. ಅದು ತುಕ್ಕಿಡ್ದೈತಲ್ಲ, ಹಂಗ್ ತುಕ್ಕಿಡ್ದ ಹೋಗ್ತಾ ಇತ್ತು. ಅದು ಕರ್ನಾಟಕ ಸಾರಿಗೆ ಏನೋ ಪುಣ್ಯಕ್ಕೆ ಮೆಟ್ರೋ ಕೇಂದ್ರ ಸರ್ಕಾರದ ಇರೋದ್ರಿಂದ ಮಾನಿಟರ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಸಂಬಳ ಇಲ್ಲ, ಸಾರಿಗೆ ಇಲ್ಲ, ಸ್ಟ್ರೈಕು, ಟೈರ್ ಇಲ್ದಿದ್ದ ಬಸ್ಗಳು, ಬ್ಯಾಟ್ರಿ ಇಲ್ದಿದ್ದ ಬಸ್ಗಳು, ಆಮೇಲೆ JCB ಅಲ್ಲಿ ಹೋಗೋ ಮಕ್ಕಳು, ಟಿಪ್ಪರ್ ಅಲ್ಲಿ ಹೋಗೋ ಮಕ್ಕಳು, ಇವೆಲ್ಲ ನೋಡ್ಬೇಕಾಯ್ತು ನಾವು. ಹಂಗೇನ್ ಆಗ್ತಾ ಇಲ್ಲಲ್ಲ ಮೆಟ್ರೋ. ನಿಮ್ದಲ್ಲ ಇದು ಪ್ರಾಜೆಕ್ಟ್, ಇಟ್ಸ್ ನಾಟ್ ಯುವರ್ ಪ್ರಾಜೆಕ್ಟ್, ಇಟ್ ಇಸ್ ಅ ಜಾಯಿಂಟ್ ಅಗ್ರಿಮೆಂಟ್ ಆಗಿದೆ. ಹಂಗಾರೆ ಪ್ರೈಮ್ ಮಿನಿಸ್ಟರ್ನ ಯಾಕೆ ಕರೆದ್ರಿ? ನಿಮ್ಮದೇ ಆಗಿದ್ರೆ ಶೇರು, ಓಕೆ ನಾನು ಒಪ್ತೀನಿ, ನಿಮ್ದೇ ಆಗಿದ್ರೆ ಶೇರು, ಪ್ರೈಮ್ ಮಿನಿಸ್ಟರ್ನ ಯಾಕೆ ಕರಿತೀರಾ? ನಿಮ್ದೇ 88%, ವೈ? ಇನ್ನು 12% ಹಾಕ್ಬಿಟ್ಟು ನೀವೇ ಮಾಡ್ಕೊಂಬಿಡಿ, ಕೇಂದ್ರ ಸರ್ಕಾರನೇ ಬೇಡ, ವೈ? ಈಗ ಹೆಸರೇನಿದೆ ನಮ್ಮ ಮೆಟ್ರೋ. ಹೌದು, ಆಗ ನಮ್ಮ ಮೆಟ್ರೋ ಇಲ್ಲಿ ಮುಗಿಸಿ. ಹೌದೌದು, ಇಲ್ಲಿ ನಮ್ಮ ಮೆಟ್ರೋ ಅನ್ನೋದು ಅವ್ರ ಮೆಟ್ರೋ ಮಾಡ್ಕೊಂತಾರೆ. ಡಿ ಕೆ ಶಿವಕುಮಾರ್ ಮೆಟ್ರೋ ಅಲ್ಲ ಇದು, ಎಲ್ಲರೂ ಮೆಟ್ರೋ ಇದು. ಈಗ ಮೆಟ್ರೋ ಮುಂದೆ ಸ್ಟೇಷನ್ ಅಲ್ಲಿ ಅದಕ್ಕೆ ಮುಂದೆ ಹೋಗಿ ಬೇರೆ ರಾಜ್ಯ ಸರ್ಕಾರ ಪಾತ್ರನೇ ಇಲ್ಲ ಅಂತಂದ್ರೆ ಅಲ್ಲಲ್ಲ, ರಾಜ್ಯ ಸರ್ಕಾರ ಕೂತ್ಕೊಳ್ಳಿ, ಟ್ಯಾಕ್ಸ್ ಕಟ್ಟಿದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಆಗೋದು. ಇಲ್ಲಿ ಸಮಸ್ಯೆ ಮುಗಿಲಿಲ್ಲ, ಅಲ್ಲಿಂದ ಪ್ರಾರಂಭ ಆಗಲಿಕ್ಕೆ ಈಗ ಮುಂದೆ ಹೋಗ್ಲಿ. ನೆಕ್ಸ್ಟ್ ಸಬ್ಜೆಕ್ಟ್ ತಗೊಳ್ಳಿ. ಮೆಟ್ರೋದೆಲ್ಲ ನಾನು ಹಿಸ್ಟ್ರಿ ಇದೆ. ಪಾಪ ಅನಂತ್ ಕುಮಾರ್ನ ಐ ಶುಡ್ ಥ್ಯಾಂಕ್ ಹಿಮ್, ವಾಜಪೇಯಿ ಅವ್ರನ್ನ ಥ್ಯಾಂಕ್ ಮಾಡಬೇಕು. ನಾನು ಒಂದು ಟೀಮೇ ಕರ್ಕೊಂಡು ಹೋಗಿದ್ದೆ, ಬುಳ್ಳ ಸಾಬ್ರು, ಆಫೀಸರ್ಸು, ನಮ್ಮ CM ಲಿಂಗಪ್ಪ ಎಲ್ಲ ಮೆಟ್ರೋ. ಅದನ್ನ ಈಗ ನಾನು ಅದೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಈಗ. ಬಟ್ ಐ ಆಮ್ ಆನ್ ರೆಕಾರ್ಡ್, 67,000 ಕೋಟಿ ರೂಪಾಯಿ ಖರ್ಚಾಗಿದೆ. ಕೇಂದ್ರ ಸರ್ಕಾರ ಗೌರ್ಮೆಂಟ್ ಈಕ್ವಿಟಿ 8,000 ಬಂದಿದೆ, ಸಬ್ಲೆಟ್ ಒಟ್ಟು 11,000 ಬಂದಿದೆ. ಗೌರ್ಮೆಂಟ್ ಆಫ್ ಕರ್ನಾಟಕ 33,917 ಕೋಟಿ ರೂಪಾಯಿ ಹಾಕಿದೆ. ಲೋನು 22,182 ಕೋಟಿ ನಾವೇ ಕಟ್ಟಿದ್ದೀವಿ. 56,000 ಕೋಟಿ ಆಗಿದೆ. ಸೊ ಒಟ್ಟು ರಾಜ್ಯ ಸರ್ಕಾರದ 83%, 17% ಕೇಂದ್ರ ಸರ್ಕಾರ. ಅವ್ರು ಮಾಡಲಿ, ನಾನು ಡಿಫರ್ ನಾನು.